ಪ್ರಣವ್ಗೆ ನೇರವಾಗಿ ಹೇಳ್ಬಿಡು ಈ ಮದುವೆ ಸಾಧ್ಯ ಇಲ್ಲ ಅಂತ. ಹೇಗೆ ಹೇಳಿ? ನಾನೇ ಅವನಿಗೆ ಹುಚ್ಚಿಡ್ಸಿ ಈಗ ಸಾಧ್ಯ ಇಲ್ಲ ಅಂದ್ರೆ ಇದುವರೆಗೂ ನಾನು ಮಾಡಿದ್ದು ನಾಟಕ ಕುತಂತ್ರ ಅಂತ ಗೊತ್ತಾಗಲ್ವಾ? ಇದ್ ನನ್ ಸ್ವಾರ್ಥ ಅಂತ ಅವನಿಗೆ ತಿಳಿಯಲ್ವಾ? ಆಮೇಲೆ ನಾನು ಗಂಟು ಮುಟ್ಟೆ ಕಟ್ಕೊಂಡು ನಿನ್ ಮನೇಲಿ ಬಂದ್ ಬಿದ್ದಿರ್ಬೇಕಾಗತ್ತೆ. ಸರಿ, ನನ್ನ ಹಳೆ ಐಡಿಯಾನೇ ಸರಿ. ಏನದು? ತುಂಬಾ ರಿಸ್ಕ್ ಇದೆ ಅರ್ಚನಾ, ಆದ್ರೂ ಅದೆಂತ ರಿಸ್ಕ್ ಇದ್ರೂ ಪರವಾಗಿಲ್ಲ, ಹೇಳು. ಸರಿ. ಪ್ರಣವ್, ನಿನಗ್ ನನ್ ಸಮಸ್ಯೆನೇ ಅರ್ಥ ಆಗ್ತಿಲ್ಲ. ಹರಿ ಕಲ್ಪನನ ವಶಕ್ಕೆ ಹೋಗ್ದೇನೆ ನಾನೇನು ಮಾಡಕ್ಕಾಗಲ್ಲ. ನೀನೇ ಸರಿಯಾಗಿ ಪ್ರಯತ್ನ ಮಾಡ್ತಿಲ್ಲ ಪ್ರಣವ್. ಹರಿನ ಕಲ್ಪನಾ ಸರಿಯಾಗಿ ಓಲೈಸಿದ್ರೆ ಖಂಡಿತ ಅವಳ ಹತ್ರ ಹೋಗ್ತಾನೆ. ಆಗ ನಮ್ ದಾರಿ ಸಲೀಸಾಗುತ್ತೆ. ಈಗೇನ್ ಮಾಡ್ಲಿ ಹೇಳು? ನೀನು ಇವತ್ತೇ ಕಲ್ಪನನ ಮೀಟ್ ಮಾಡ್ಬೇಕು. ಹರಿ ಅವ್ರ ಮನೆಯಲ್ಲೇ ಇರೋದ್ರಿಂದ ಈ ಒಳ್ಳೆ ಅವಕಾಶನ ಕಳ್ಕೋಬೇಡ ಅಂತ ಅವಳಿಗೆ ಮಂದಟ್ ಮಾಡ್ಬೇಕು. ಅವಳು ಹರಿ ಮನ್ಸು ಕರಗೋ ಹಾಗೆ ನಿವೇದನೆ ಮಾಡಿದ್ರೆ ಹರಿ ಖಂಡಿತ ಅವಳನ್ನ ಒಪ್ಕೋತಾನೆ. ಹರಿ ಕಲ್ಪನನ ಒಪ್ಪಿದ್ರೆ ನಾನ್ ನಿನ್ ಜೊತೆ ಬರೋದಿಕ್ಕೆ ಸಿದ್ಧ. ಇವತ್ ರಾತ್ರಿ 7 ಗಂಟೆಗೆ ನಾನು ಹರಿನ್ ಕರ್ಕೊಂಡು ತೋಟಕ್ಕೆ ಬರ್ತೀನಿ. ನೀನು ಅಲ್ಗೆ ಬಾ, ನೀವಿಬ್ರೇ ಮಾತಾಡಿ ಅಲ್ಲಿ ಯಾರು ಇರಲ್ಲ. ಏನಂತೀಯ? ಬೇಡ ಅಮಿತಕ್ಕ, ಮೊದ್ಲು ನಿನ್ ಮದ್ವೆ ಮುಗಿಲಿ. ಈಗ ನಿನ್ ಉಪಾಯ ಯಾವ್ದು ಬೇಡ. ಅಯ್ಯೋ ದಡ್ಡಿ, ನಾನ್ ಮದ್ವೆ ಮುಗಿದ್ಮೇಲೆ ಯಾರು ನಿನ್ನನ್ನು ವಿಚಾರಿಸಲ್ಲ, ನೆನ್ಪಿರ್ಲಿ. ಅಣ್ಣ, ನೀನು ಆಸ್ಪತ್ರೆಯಿಂದ ಬಂದು ಇಷ್ಟು ದಿನ ಆಯ್ತು. ಒಂದು ದಿನನಾದ್ರೂ ನೀನು ಆ ಕಲ್ಪನನ್ನ ಕರೆದು ಮಾತಾಡ್ಸಿದೀಯಾ? ಒಂದೆರಡು ಪ್ರೀತಿ ಮಾತಾಡಕ್ಕೂ ನಿನ್ನಿಂದ ಆಗಲ್ವಾ? ಅವಳು ನನ್ನ ಮಗುನ್ ಕೊಂದಿದ್ದಾಳೆ. ಅವಳನ್ನ ಹೋಗಿ ಪ್ರೀತಿಯಿಂದ ಮಾತಾಡಿಸ್ಲ. ಅರ್ಚನ ಬಿದ್ದಿದ್ದನ್ನ ಯಾರು ನೋಡಿಲ್ಲ. ಅವಳು ಬಿದ್ದು ಕೂಗುವಾಗ ಕಲ್ಪನಾ ಅಡಿಗೆ ಮನೇಲಿದ್ಲು. ನಾನೇನು ಅರ್ಚನ ಬಗ್ಗೆ ಚಾಡಿ ಹೇಳ್ತಿಲ್ಲ, ಇರೋ ವಿಷಯ ಹೇಳ್ದೆ. ಅವಳಿಗೂ ನೀನ್ ಹತ್ರ ಮಾತಾಡೋ ಆಸೆ ಇರಲ್ವಾ? ಅವಳಿಗೆ ನನ್ನ ಹತ್ರ ಮಾತಾಡೋ ಆಸೆ ಇಲ್ಲ ಅಮಿತಾ. ಮಗುನ್ ಕೊಂದಿರೋ ಪಾಪ ಪ್ರಜ್ಞೆ ಅವಳನ್ನ ಕಾಡ್ತಾ ಇರ್ಬೋದು. ಮತ್ತೆ ಅದೇ ಮಾತು ಬೇಡಣ್ಣ. ಅವಳಿಗೆ ನಿನ್ನನ್ನ ಅರ್ಚನನ ಕಂಡ್ರೆ ಭಯ. ಒಂದ್ ಕೆಲ್ಸ ಮಾಡೋಣ, ಇವತ್ ರಾತ್ರಿ 7 ಗಂಟೆಗೆ ನೀನ್ ತೋಟಕ್ ಬಾ. ಅವಳನ್ನ ಅಲ್ಲಿಗೆ ಬರಕ್ ಹೇಳ್ತೀನಿ. ನೀವಿಬ್ರು ಮಾತಾಡಿ ಇವತ್ತು ಹರಿನ ಮೀಟ್ ಮಾಡಿ ಎಲ್ಲ ವಿಷಯನೂ ಹೇಳೇ ಬಿಡ್ತೀಯಾ? ಹೌದು, ನೀನ್ ಮಾಡ್ತಾ ಇರೋ ಅನ್ಯಾಯ, ಕಣ್ಣ ಮುಚ್ಚಾಲೆ ಆಟ ಎಲ್ಲಾನು ಹೇಳ್ತೀನಿ. ಪ್ರಣವ್ ವಿಚಾರನೂ ಹೇಳ್ತೀನಿ. ಹರಿ ತಂಗಿ ಮದ್ವೆಗೆ ಅಡ್ಡಿ ಮಾಡಕ್ ಪ್ರಯತ್ನ ಪಟ್ಟಿಯಲ್ಲ, ಅದನ್ನು ಹೇಳ್ತೀನಿ. ಹರಿಗ್ ಗೊತ್ತಾಗ್ಲಿ. ಏನೇ ಚಂದ್ರಗಿರಿ, ತುಂಬಾ ಪೊಗ್ರ. ಅಮಿತನ್ ಮದ್ವೆ ನಿಲ್ಸಕ್ಕೆ ಒಂದು ಫೋನ್ ಕಾಲ್ ಸಾಕು. ಈ ಗಂಡಸ್ರು ಹೇಗ್ ಗೊತ್ತೇನೆ, ಹೆಂಗಸ್ರು ಒಂದೇ ಒಂದ್ ಹನಿ ಕಣ್ಣೀರ್ ಹಾಕಿದ್ರೆ ಸಾಕು, ಗುಳುಂ ಅಂತ ಮುಳುಗೆ ಹೋಗ್ತಾರೆ. ಪ್ರಣವ್ದು ಹೆಂಗರ್ಳು, ಕಣ್ಣೀರ್ ಕಂಡ್ರೆ ಹಾಗೇ ಕರಗಿ ಶರಣ ಕಾಲಿಗೆ ಬಿದ್ಬಿಡ್ತಾನೆ. ಆಮೇಲೆ ನಿನ್ನ ನಾದ್ನಿ ಮದುವೆ ಗೋವಿಂದ. ಇವತ್ತು ತೋಟದಲ್ಲಿ ಸಿಗ್ತೀರಾ? ಎಷ್ಟೊತ್ತಿಗೆ? ರಾತ್ರಿ 7:30. ತುಂಬಾ ಮುಖ್ಯ ವಿಷಯನಾ? ಹೌದು. ನೀವು ಅಮಿತಕ್ಕನ್ ಕೈ ಬಿಡಲ್ಲ ಅಂದ್ರೆ ಬರ್ತೀನಿ. ಕೊಟ್ಟು ಮಾತು ಉಳಿಸ್ಕೋತೀರಾ ಅಲ್ವಾ? ಎಲ್ಲ ಮಾತಾಡೋಣ, ತುಂಬಾ ಹೇಳೋದಿದೆ, ಬನ್ನಿ. ಆಯ್ತು, ಬರ್ತೀನಿ. ಬಾಯ್.